ಕೊಡ್ತೀವಮ್ಮ ಸಾಮಾನು ಕೊಡ್ತೀವಿ ಬುಧವಾರ ಕೊಡ್ತೀವಿ ಅಂತ ಇಷ್ಟ ಹೇಳ್ಕೊಂಡು ಆಶ್ವಾಸನೆ ಮೇಲೆ ಕಳ್ಸ್ಯಾರಿ ಸರ್. ನಮ್ಗೆ ಮಿಕ್ಕಿನಂತೂ ನಾವು ಜನಗಳು ಕರ್ಕೊಂಡು ಹೋರಾಟ ಮಾಡಕ್ಕೆ ನಿಂತೀವಿ ಸರ್. ಯಾಕಂದ್ರೆ ಜನಗಳಿಗೆ ಭಾಳ ಕಷ್ಟ ಐತ್ರಿ ಸರ್. ಈಗ ಬೇಸಿಗೆ ಬಿಸಿಲು ಎಲ್ಲಿ ಹೋಗಿ ದುಡಿಯೋಕ್ಕೂ ಇಲ್ಲ ಏನೂ ಇಲ್ಲ ಸರ್. ಈಗ ಆದಷ್ಟು ಅವರು ವಯಸ್ಸಾದಂಥ ಮಹಿಳೆಯರು ವಯಸ್ಸಾದಂಥ ಮುದುಕರು ಅವರಿಗೆಲ್ಲ ಈಗ ಕೆಲಸ ಎಲ್ಲಿಂದ ಯಾರು ಮಕ್ಕಳು ಒಬ್ಬ ಮಕ್ಕಳು ಕೊಡ್ತಿರ್ತಾರೆ, ಒಬ್ಬೊಬ್ರು ಮಕ್ಕಳು ಕೊಡಂಗಿಲ್ರಿ. ಅವಾಗ ಬರಗಾಲ ಐತಿ. ಈಗ ಅವ್ರು ಖರ್ಚಿಗಂತಿರ್ತ ವೆರ್ಚಿಗಂತಿರ್ತ ಅಂಥವ್ರ ಸಂಬಂಧ ನಾವು ಮುದ್ದಾಡಕತ್ತೀವ್ರಿ ಸರ್. ಒಟ್ಟ ನಮ್ಗೆ ಕೆಲಸ ಇಲ್ಲ, ಅಪ್ರೂವಲ್ ಆಗಿಲ್ಲ, ಪ್ರಯೋಜನ ಆಗಿಲ್ಲ. ಅವ್ರಿಗೆ ಕಳ್ಸ್ಬೇಕು ಇವ್ರು ಕಳ್ಸ್ಬೇಕಂದ್ರ ಬೇರೆ ಇದನ್ನೇ ಹೇಳ್ಕೊಂಡು ಹೋದ್ರ ನಾವ್ ಯಾರ್ದು ಕೇಳ್ಬೇಕ್ರಿ ಸರ್? ಬೇರೆ ಮೇಲಧಿಕಾರಿಗಳ ಮೇಲೆ ಹಾಕ್ತಾರೆ ಸರ್. ಇವ್ರು ಮಾಡೋ ಕೆಲಸ ಇವ್ರು ಮಾಡ್ಬೇಕು. ಬೇರೆ ಮೇಲೆ ಅಧಿಕಾರಿಗಳು ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ ನೆವ ಹೇಳ್ತಾರೆ. ನಮ್ಗೆ ಅದೆಲ್ಲ ಸಂಬಂಧ ಇಲ್ರಿ. ನಮಗೆ ಇವತ್ತು ಎಣ್ಣೆ ಮಾರು ತೆಗೆದ್ರ ನಾವು ಹೋರಾಟ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲ ಅಂದ್ರೆ ಹೋರಾಟ ಮುಂದುವರಿತೀವಿ. ಇವತ್ತು ಸಂಜೆ ಆದ್ರೂ ಸರಿನಾ, ಇವತ್ತು ವಸ್ತಿ ಇರಕಾದ್ರೂ ಸರಿನಾ. ನಾವು ನಮ್ ಕೆಲಸ ಸಿಗತನ ನಾವ್ ಇಲ್ಲೇ ಬಿಟ್ಟು ಜಾಗ ಬಿಟ್ಟು ಕದವಂಗಿಲ್ಲ. ನಾವು ಕೆಲಸ ಇಲ್ಲ. ವಿಡಿಯೋ ಅವಿನ್ ಸರ್ ಎಲ್ಲ 3 ತಿಂಗಳ ಸರ್. ಬರೇ ಏನಾರ ಒಂದ್ ನೆವ ಹೇಳ್ತಾರೆ. ಮೇಲಧಿಕಾರಿಯಿಂದ ಶಿವ ಸರ್ ಲಾಗಿನ್ ಕೊಟ್ಟಿಲ್ಲ, ಅವ್ರ ಅಪ್ರಿಲ್ ಕೊಟ್ಟಿಲ್ಲ, ಇವ್ರ ಅಪ್ರಿಲ್ ಕೊಟ್ಟಿಲ್ಲ, ಇಲ್ಲಿ ನೋಡಮ್ಮ ಅದನ್ನ ನೋಡಮ್ಮ ಅಂತ ಎಲ್ಲ ತೋರಿಸ್ತಾರೆ ಸರ್. ಒಟ್ಟು ಈ ಮೊನ್ನೆ ಸೋಮವಾರ ಕೊಡ್ತೀನಿ ಅಂದ್ರೆ ಅವ ಸೋಮವಾರನೂ ಕೊಡಲಿಲ್ಲ. ಎಲ್ಲ ಜನ ಬಂದು ಪಂಚಾಯತಿ ಒಳಗೆ ಕೇಳಿ ಸೋಮವಾರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಸೋಮವಾರನೂ ಕೊಡಲಿಲ್ಲ. ಅದಕ್ಕೆ ನಾವು ಎಲ್ಲರೂ ಜನ ಸೇರಿ ಹೋರಾಟ ಮಾಡಕತ್ತೀವಿ. ಯಾಕಂದ್ರೆ ಕೆಲಸ ಇಲ್ಲದಕ್ಕೆ ಎಲ್ಲರೂ ವಲಸೆ ಹೋಗಕತ್ತಾರೆ ಜನ. ಹೀಗಾಗಿ ನಮ್ಗೆ ಕೆಲಸ ಬೇಕು. ಈ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾವು ಇನ್ನೂ ಹೋರಾಟ ಮುಂದುವರಿಸ್ತೀವಿ. ಪಾಟೀಲ್ ನಾವು ಬಲ್ಕುಂದಿಯವ್ರಿಗೆ ಕಾರ್ಮಿಕರು ಅವ್ರು ಪಿ ಡಿ ಅವರು ಈಗ 4 ತಿಂಗಳಾಯ್ತು ನಮ್ಗೆ ಒಟ್ಟು 4 ಕೆಲಸ ನಾವು ಎಲ್ಲ ಬೆಂಗಳೂರಿಗೆ ಮಂಗಳೂರು ಹಿಂಗೆ ಎಲ್ಲ ಗುಳಿ ಹೊಂಟೀವಿ. ಈಗ ನಮ್ಗೆ ಭಾಳ ತ್ರಾಸ ಆಗೈತೆ. ಕೆಲಸ ಕೊಡೋರು ಅವ್ರ ಮೇಲೆ ನೀವೇ ಕ್ರಮ ತಗೋಬೇಕು ಅಂತ ನಮ್ಮ ಬೇಡಿಕೆ ಐತೆ ನೋಡ್ರಿ. ಈಗ ಅವ್ನು ಏನು ಮಾಡ್ತೀವಿ ಗೊತ್ತಿಲ್ಲ. ಈಗ ಎಲ್ಲ ಜನರು ಆದೇಶ ಮಾಡಕತ್ತೀವಿ. ಕೆಲಸ ಬೇಕೀಗ ಸುಳ್ಳು ಯಾಕಂದ್ರೆ ನಾಳೆ ಮುಂದಿನ ತಿಂಗಳು 6 ತಿಂಗಳು ಹೇಳ್ತಾರ. ಬೇರೆ ನೀವು ಕೆರೆ ಕೆಲಸ ಅಷ್ಟ ಕೇಳ್ತೀರಿ, ಹೊಲದೊಳಗೆ ಏನು ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾರೆ ಸರ್. ಹೊಲದೊಳಗ ಅನಂತಸಾಗರ್ ಸೇರೈತ್ರಿ ಸರ್, ಕೊಪ್ಪಳ ಡಿಸ್ಟ್ರಿಕ್ಟ್. ಅಲ್ಲಿ ನಮ್ಗೆ ಯಾವ ಅನುಕೂಲನೂ ಇಲ್ರಿ ಸರ್. ನಾವು ಮಾಡ್ಬೇಕು ಕೆರೆ ಕೆಲಸ, ಇಲ್ಲ ಅಂದ್ರ ಇಲ್ರಿ ಸರ್. ತಮ್ಮ ಏನ್ ಇದ್ದಿದ್ದು ಕೆರೆ ಅಲ್ಲಿ ಹೊಲ ಇದ್ರ ಅಂದ್ರೆ ತಾವ ಹುಡುಕಿ ತಾವ ಹಾಕಿಸ್ಕೊಡ ಅಂದ್ರೆ ನಾವ್ ಮಾಡ್ತೀವಿ. ಮಾಡಕ್ಕಿಲ್ಲ ಇಲ್ಲ ನಿಮ್ಮ ಕೆಲಸ ಯಾರು ಮಾಡ್ರಪ್ಪ. ನಿಮ್ಮ ಕೆಲಸ ಕೊಡ್ತೀವಿ. ಹೊಲ ಇದ್ದವರು ನಿಮ್ಮ ಹೊಲದಾಗ ಅನುಕೂಲ ಮಾಡ್ತಾರೆ ಅಂತ ಹೇಳ್ತೀನಿ. ಬೇಡಿಕೆ ಸಾಹೇಬರ ನಮಗೆ ಸ್ವತಃ ಇವತ್ತು ಅಡ್ಮಿನ್ ಅಪ್ರೂವಲ್ ಆಗಿದೆ. ಇದೇ ಅಡ್ಮಿನ್ ಅಪ್ರೂವಲ್ ಆಗ್ತಂದ್ರೆ ನಮ್ಗೆ ಎಲ್ಲಿ ಬರ್ತಕ್ಕಂಥ GPS ಬರೋದು ಸರ್. GPS ಬರ್ಬೇಕಂದ್ರೆ 1 ದಿವಸ ಬೇಕು ನನಗೆ ಇನ್ನೊಂದು 2 ದಿವಸ ನನಗೆ ಟೈಮ್ ಬೇಕು. ನಿಮಗೆ ಎಣ್ಣೆ ಮಾಡಿ ಸ್ಟಾರ್ಟ್ ಮಾಡಿ ಸಾಹೇಬ್ರು ತಗೊಳ್ಳಿಲ್ಲ ನಾಳೆ ಸಾಹೇಬ್ರು ಕೊಡ್ಬೇಕಲ್ಲ ಜಿಲ್ಲಾ ಪಂಚಾಯತ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರ್ತಾ ಅದಕ್ಕೆ ಅವರು ಇಟ್ಕೊಳ್ಳೋದಿಲ್ಲ. ಅದು ಒಂದು ಅವ್ರ ಜೋಡಿ ಮಾತಾಡಬೇಕು. 2ನೇದು ಪೊದು ನಿರ್ಮಾಣ ನಾವು ಮಾಡಕ್ಕೆ ತಯಾರಿದ್ದೀವಿ. ಸುಮ್ಮನೆ ನಮ್ಮ ಮೇಲೆ ಅಪೋದ ಕೊಡ್ತಾರೆ. ಆದ್ರೆ ಅಲ್ಲಿ ಆಜು ಬಾಜು ಹೊಲದವ್ರಿಗೆ ಅವರು ಯಾರು ಇದೇನು ಪಂಚಾಯತಿ ಅವ್ರಿಗೆ ನೀವು ಕೊಡ ಹಾಕ್ತಿರಲ್ಲ ಅವ್ರಿಗೆ ತಿಳಿಸ್ಕೇಟೆ. ಆಮೇಲೆ ಯಾರು ಅದನ್ನು ಕೆಲಸ ಮಾಡಿಸ್ಕೊತಾರೆ, ಯಾವ ರೈತರು ಮಾಡಿಸ್ಕೊತಾರೆ ಅವ್ರಿಗೆ ಹೇಳಿಕೊಡ್ಬೇಕು. ಯಾಕಂದ್ರೆ ಈಗ ಎಣ್ಣೆ ಮಾರ್ಕ್ ನೀವು ತೆಗೆದು ಕೊಟ್ರಂದ್ರೆ ಈಗ ಎಣ್ಣೆ ಮಾರ್ಕ್ ತೆಗೆದು ಕೊಟ್ಟ ತಕ್ಷಣ ಕೆಲವೊಂದು ಕಡೆ ಉದಾಹರಣೆ ಭಾಳ ಅದಾವ ಇವು. ಅಲ್ಲಿ ರೈತರು ಒಪ್ಕೊಳ್ಳೋದಿಲ್ಲ. ನಮ್ಮ ಹೊಲಕ್ಕೆ ಬೇಕಾಗಿಲ್ಲ ಇದಂತ ಅವಾಗ ಕೆಲವು ಜನ ದುಡಿತಿರ್ತಾರೆ. ನೀವು ಎಣ್ಣೆ ಮಾರು ಹಾಕಿ ಕೊಟ್ಟವ್ರು ಮತ್ತೊಂದು ಹೊಲಕ್ಕೆ ಹಾಕಿ ಕೊಡ್ತೀನಿ ಅಂದ್ರೆ ಬರೋದಿಲ್ಲ. ಅದು ಪೆಂಡಿಂಗ್ ಉಳಿದ್ಬಿಡುತ್ತೆ. ಅದು 7 ದಿವಸ ಅಂತೂ ನಾವು ತೆಗಿಬೇಡ್ರಿ ಸರ್. ಆ ಹೊಲಕ್ಕೆ ಆ ಗುಂಪಿಂದ ಎಷ್ಟು ಜನರದ್ದು ಎಷ್ಟು ದಿವಸ ಕುಂದಿರ್ತಾ ನೋಡಿ ತೆಗೀರಿ. ಈಗ 2 ದಿವಸದ ಕೆಲಸ ಆಗ್ತಿರುತ್ತೆ. ಅಲ್ಲಿ 7 ದಿವಸದ ಎಣ್ಣೆ ಮಾರು ತೆಗೆದಿರ್ತೀರಿ. 2 ದಿವಸ ಕೆಲಸ ಮಾಡಿ 5 ದಿವಸ ಮತ್ತೆ ಖಾಲಿ ಕುಂದಿರ್ಬೇಕಾಗುತ್ತೆ. ಅವರು ಅದಕ್ಕೆ ಅದು ಎಲ್ಲ ನಿಮ್ಮ ಮೇಲೆ ಐತಿ. ಅದು ಯಾವ ಥರ ಕೆಲಸ ಕೊಡ್ತೀರಿ ನಿಮಗೆ ಬಿಟ್ಟಿದ್ದಾರೆ.
ಇವತ್ತಿನ ದಿವಸ ಇಳಕಲ್ ತಾಲೂಕಿನ ಗೋಕುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆದವರು ಇವತ್ತಿನ ದಿವಸ ಗೋಕುಂದಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಪ್ರಯುಕ್ತ ಯಾಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಅವರು ಕಳೆದ 3-4 ತಿಂಗಳಿಂದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತಂದು ಅವರು ಮತ್ತೆ ನಮಗೆ ಉದ್ಯೋಗ ಕೊಡಲಿಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ. ಸೊ ಇಲ್ಲಿ ಉದ್ಯೋಗ ಕೊಡಲಿಕ್ಕೆ 2-3 ತಿಂಗಳಿಂದ ಗ್ರಾಮ ಪಂಚಾಯತಿಯಿಂದ ವಿಳಂಬವಾಗಿದ್ದು ಅದಕ್ಕೆ ತಾಂತ್ರಿಕ ಕೆಲವೊಂದಿಷ್ಟು ಸಮಸ್ಯೆಗಳು ಇತ್ತು. ಅವು ತಾಂತ್ರಿಕ ಸಮಸ್ಯೆಗಳು ಇದ್ದಾಗ ಈಗಾಗಲೇ ಈ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 1221 ಜಾಬ್ ಕಾರ್ಡ್ಗಳದಾವೆ. ಅಂದರೆ ಅಷ್ಟು ಕುಟುಂಬಗಳಿಗೆ ಜಾಬ್ ಕಾರ್ಡ್ಗಳನ್ನು ಹೊಂದಿದಂಥವು. ಸುಮಾರು 3,500 ಕೂಲಿ ಕಾರ್ಮಿಕರದ. ಈಗಾಗಲೇ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ವರ್ಷದಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ 63 ಎವರೇಜ್ ಒಂದು ಕುಟುಂಬಕ್ಕೆ 63 ಮಾನವ ದಿನಗಳನ್ನು ಪೂರೈಸಿದ್ದಾರೆ. ಈಗಾಗಲೇ 63 ಮಾನವ ದಿನ ಆಗುವಷ್ಟು ಕೆಲಸವನ್ನು ಗ್ರಾಮ ಪಂಚಾಯತಿಯಿಂದ ಪೂರೈಸಲಾಗಿದೆ. ಇನ್ನು 27 ಜನ, ಇನ್ನು 27 ದಿವಸ ಒಂದು 100ರಲ್ಲಿ, ಯಾಕಂದ್ರೆ ಒಂದು ಕುಟುಂಬಕ್ಕೆ ನಾವು ಒಂದು ವರ್ಷಕ್ಕೆ 100 ದಿನ ಕೆಲಸ ಕೊಡುವಂಥದ್ದು ಈ ಒಂದು ಯೋಜನೆಯಲ್ಲಿ. ಈಗಾಗಲೇ 63 ದಿನ ಒಂದು ಎವರೇಜ್ ಒಂದು ಕುಟುಂಬಕ್ಕೆ ಮಾನವ ದಿನವನ್ನು ಪೂರೈಸಿದ್ದಾರೆ. ಇನ್ನು ಸುಮಾರು 27 ಮಾನವ ದಿನಗಳನ್ನು 37 ರೀ, 27 ಅಲ್ಲ 37 63 ಪ್ಲಸ್ 37 ಅಂದ್ರೆ 3 ಆಗತ್ತೆ ರೀ. 37 ಮಾನವ ದಿನಗಳ ಸೃಜನೆ ಮಾಡಬೇಕಾಗಿದೆ ಒಂದು ಕುಟುಂಬಕ್ಕೆ. ಇನ್ನು ಕಳೆದ ಮಾರ್ಚ್ ಒಳಗಡೆ ನಾವು ಆ ಒಂದು ಕುಟುಂಬಕ್ಕೆ 100 ದಿನ ಮಾನವ ದಿನಗಳನ್ನು ಏನು ಪೂರೈಸಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ನಾವು ಅವರಿಗೆ ಕಾಮಗಾರಿಗಳನ್ನು ಕೊಟ್ಟು ಅವರನ್ನು ನಾವು ಕೆಲಸಕ್ಕೆ ಹಚ್ಚುವಂಥದ್ದು ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತೀವಿ ಅಂತಂದು ಈಗಾಗಲೇ ನಾವು ಕೂಡ ಕೂಲಿ ಕಾರ್ಮಿಕ ಸಂಘಟನೆದವರಿಗೆ ಹೇಳಿಕೆಯಿಂದ ಅವರ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡಾರ. ಸೊ ಹೀಗಾಗಿ ನಾವು 16ನೇ ತಾರೀಕು ಒಳಗಾಗಿ ನಾವು ಕೆಲಸ ಕೊಡ್ತೀವಿ ಅಂತಂದು ಹೇಳಿದ್ದೀವಿ. ಹಿಂಗೆ ಹೇಳಿದಾಗ 16ನೇ ತಾರೀಕಿನಿಂದ ಕಡ್ಡಾಯವಾಗಿ ಕೊಡಬೇಕಂತಂದು ಅವರು ಕೂಡ ಗ್ರಾಮೀಣ ಸಂಘಟನೆದವರು ಹೇಳಿದ ಪ್ರಯುಕ್ತ ಈ ಒಂದು ಪ್ರತಿಭಟನೆಯನ್ನು ತೆಗೆದುಕೊಂಡಾರ. ಸೊ ಅದರ ಪ್ರಕಾರ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಅವರಿಗೆ ಉದ್ಯೋಗವನ್ನು ಪೂರೈಸ್ತೀವಿ ಅಂತಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.